ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಪ್ರಾಚೀನ ಭಾರತದ ಇತಿಹಾಸ, ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ಗುಪ್ತರಿಂದ ಪ್ರಾರಂಭವಾಗಿ ಕ್ರಿಸ್ತಶಕ 1206ರವರೆಗೆ ಪ್ರಾಚೀನ ಭಾರತದ ಇತಿಹಾಸ ಎನ್ನುವಂಥ ಪತ್ರಿಕೆ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಘಟಕವನ್ನು, ಸೆಷನ್ನನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಪ್ರೋಗ್ರಾಮ್ BA ಸಬ್ಜೆಕ್ಟ್ ಹಿಸ್ಟ್ರಿ ಸೆಮಿಸ್ಟರ್ 2, ಯೂನಿವರ್ಸಿಟಿ ವಿಜಯನಗರ ಶ್ರೀಕೃಷ್ಣ ಸೆಷನ್ 5ನೇ ಸೆಷನ್. ಟಾಪಿಕ್ಕು ಚಂದ್ರಗುಪ್ತ ಸೆಕೆಂಡ್ ಈಸ್ ಅಚೀವ್ಮೆಂಟ್. ಇಲ್ಲಿ ಈಗಾಗಲೇ ಕಳೆದ ಒಂದು ತರಗತಿಯಲ್ಲಿ 2ನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ಅವನ ಒಂದು ಸೈನಿಕ ಸಾಧನೆಗಳು ಅಥವಾ ದಿಗ್ವಿಜಯಗಳನ್ನು ನಾವು ಈಗಾಗಲೇ ಸಂಕ್ಷಿಪ್ತವಾಗಿ ನಾವು ಕರಿತೀವಿ. ಇಲ್ಲಿ ಆತನ ವಾಯು ಭಾರತದ ದಿಗ್ವಿಜಯಗಳು, ಸಾಮಾನ್ಯವಾಗಿ ನಮ್ಮ ಭಾರತ ದೇಶದ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ ಅನೇಕ ವಿದೇಶಿಯರಿಗೆ ಹೆದ್ದಾರಿ ಅಂತಂದರೆ ಅದು ನಮ್ಮ ವಾಯು ಭಾರತ ಅಂತ ಕರಿತೀವಿ. ಆ ಬೋಲಾನ್ ಮತ್ತು ಖೈಬರ್ ಎನ್ನುವಂಥ ಕಣಿವೆಗಳ ಮೂಲಕನೇ ಅನೇಕ ರೀತಿಯಾಗಿರ್ತಕ್ಕಂಥ ವಿದೇಶಿಯರು ದಾಳಿಯನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಗುಪ್ತರ ಕಾಲದಲ್ಲಿ ಅನೇಕ ವಿದೇಶಿಯರು ಸಾಕಾದಷ್ಟು ಒಂದು ಸಾಮ್ರಾಜ್ಯಕ್ಕೆ ದೊಡ್ಡ ಮಟ್ಟದ ದಾಳಿಯನ್ನು ಮತ್ತು ತೊಂದರೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಇಲ್ಲಿ ನೋಡೋದಾದರೆ, ಇಟ್ ಈಸ್ ಎವಿಡೆಂಟ್ ಫ್ರಮ್ ದ ಮೆಹರೌಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ದಟ್ ಕಿಂಗ್ ಸೆಕೆಂಡ್ ಚಂದ್ರಗುಪ್ತ supposed to be Chandragupta II subdued certain area in ನಾರ್ತ್ ವೆಸ್ಟರ್ನ್ ಇಂಡಿಯಾ. ಇಲ್ಲಿ ನಮಗೆ ಪ್ರಮುಖವಾಗಿ ಆತನ ವಾಯು ಭಾರತದ ದಂಡಯಾತ್ರೆಯ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ದೆಹಲಿಯ ಪಕ್ಕದಲ್ಲಿ ಇರತಕ್ಕಂಥ ಮೆಹರೌಲಿಯ ಕಬ್ಬಿಣದ ಸ್ತಂಭ ಶಾಸನ ಎನ್ನುವಂಥದ್ದು ಆ ಒಂದು ದಾಳಿಯ ಬಗ್ಗೆ ವಿವರಣೆಯನ್ನು ಮಾಡುತ್ತೆ. ಬಟ್ ದ ಹಿಸ್ಟೋರಿಯನ್ಸ್ ಓಲ್ಡ್ ಡೈವರ್ಜೆಂಟ್ ವ್ಯೂಸ್ ರಿಗಾರ್ಡಿಂಗ್ ದ ಐಡೆಂಟಿಫಿಕೇಶನ್ ಆಫ್ ಕಿಂಗ್ ಚಂದ್ರ. ಇಲ್ಲಿ ಚಂದ್ರ ಎನ್ನುವಂಥ ಒಬ್ಬ ವ್ಯಕ್ತಿ ಅಲ್ಲಿ ಆ ದಾಳಿಯನ್ನು ಮಾಡಿದ್ದ ಅಂತ ಕರೀತಾರೆ. ಹಾಗಾಗಿ ಚಂದ್ರ ಅಂದರೆ ಬೇರೆ ಯಾರೋ ಅಲ್ಲ, ಅದು ಚಂದ್ರ ಅಂತಂದರೆ 2ನೇ ಚಂದ್ರಗುಪ್ತ ಎನ್ನುವಂಥ ಅರ್ಥ ಬರಲಿಕ್ಕೆ ಸಾಕಾದಷ್ಟು ಪುರಾವೆಗಳು ನಮಗೆ ಮೆಹರೌಲಿ ಕಬ್ಬಿಣದ ಸ್ತಂಭದ ಶಾಸನದಿಂದ ನಮಗೆ ಗೊತ್ತಾಗುತ್ತೆ. ಬಟ್ even then majority of the historians hold the opinion that Chandra indicates ಚಂದ್ರಗುಪ್ತ ಸೆಕೆಂಡ್ ಆಫ್ ದ ಗುಪ್ತ ಡೈನಾಸ್ಟಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಅನೇಕ ಇತಿಹಾಸ ತಜ್ಞರು, ವಿದ್ವಾಂಸರುಗಳು ಚಂದ್ರ ಎನ್ನುವಂಥದ್ದು ಅದು 2ನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯನ ಬಿರುದಾಗಿತ್ತು ಎನ್ನುವಂಥ ಅಂಶವನ್ನು ಹೇಳ್ತಾ ಹೋಗ್ತಾರೆ ಎನ್ನುವಂಥದ್ದು ಗೊತ್ತಿರಬೇಕು. ದೆನ್ ಅದಾದ ನಂತರದಲ್ಲಿ ಈ ಕ್ರಾಸ್ಡ್ ದ 7 months ಆಫ್ ದ ಇಂಡಸ್ ಸಿಸ್ಟಮ್ ಅಂಡ್ ಡಿಫೀಟೆಡ್ ದ ವಹಿಲ್ಲಾಸ್ ಆ್ಯಂಡ್ ಅನಾಕ್ಸಡಿ ದಿಸ್ ಏರಿಯಾಸ್ ಟು ಹಿಸ್ ಕಿಂಗ್ಡಮ್. ಇಲ್ಲಿ ನಮಗೆ ಸಿಂಧೂ ನದಿಯ ತೀರ ಪ್ರದೇಶದಲ್ಲಿ ಅಥವಾ ಹಿಂದೂಕುಶ್ ಎನ್ನುವಂಥ ಪರ್ವತ ಪ್ರದೇಶದಲ್ಲಿ ವಹೀಲರು ಎನ್ನುವಂಥವರು ಆಡಳಿತವನ್ನು ಮಾಡ್ತಾ ಇದ್ರು. ಅವರ ಮೇಲೆ ದಾಳಿಯನ್ನು ಮಾಡಿ ಸುದೀರ್ಘ ಕಾಲದ ಒಂದು ಹೋರಾಟವನ್ನು ಮಾಡಿ ಅವರನ್ನು ಸೋಲಿಸ್ತಾನೆ. ಸೋಲಿಸಿದ ನಂತರದಲ್ಲಿ ಒಂದು ವಾಯು ಭಾರತದ ಕಡೆನೂ ಈತನ ಸಾಮ್ರಾಜ್ಯ ವಿಸ್ತರಣೆ ಆಯಿತು ಅಂತ ಕರಿತೀವಿ. ಈ ವಹೀಲರು ಕುಶಾಣರ ಒಂದು ವರ್ಗಕ್ಕೆ ಸಂಬಂಧಪಟ್ಟವರು ಎನ್ನುವಂಥ ದಾಖಲೆಗಳು ನಮಗೆ ಸಿಗ್ತಾ ಹೋಗ್ತವೆ. ದೀಸ್ ಏರಿಯಾ ಮೋಸ್ಟ್ ಪ್ರಾಬಬ್ಲಿ ಬಿಲಾಂಗ್ ಟು ಬ್ಯಾಕ್ಟೀರಿಯಾ ಅಂಡ್ ಪೀಪಲ್ ಆಫ್ ದಿಸ್ ಏರಿಯಾ ವರ್ ರಿಲೇಟೆಡ್ ಟು ಹುಣಾಸ್. ಇಲ್ಲಿ ಈ ಬ್ಯಾಕ್ಟೀರಿಯನ್ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದೇಶಿಯರಾಗಿರ್ತಕ್ಕಂಥ ಹೂಣರ ಒಂದು ಜನಾಂಗವಾಗಿತ್ತು ವಹೀಲರು ಎನ್ನುವಂಥ ಅಂಶನೂ ಕೆಲವು ಇತಿಹಾಸಕಾರರು ಹೇಳ್ತಾ ಹೋಗ್ತಾರೆ. ವಾರ್ ವಿತ್ ದ ವೆಸ್ಟರ್ನ್ ಶಕ ಸತ್ರಪಾಸ್ ಅಂತ ನಾವು ಕರಿತೀವಿ. ಪಶ್ಚಿಮ ಭಾರತದಲ್ಲಿ ಅಥವಾ ನಮ್ಮ ಪಶ್ಚಿಮ ಭಾರತದಲ್ಲಿ ಇರ್ತಕ್ಕಂಥ ಅನೇಕ ಶಕ ಮತ್ತು ಸತ್ರಪರು ಎನ್ನುವಂಥವರು ಸಾಕಾದಷ್ಟು ಸಮುದ್ರಗುಪ್ತನಿಂದಲೂ ಕಿರಿಕಿರಿಯನ್ನು, ಗುಪ್ತರ ಸಾಮ್ರಾಜ್ಯಕ್ಕೆ ತೊಂದರೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವ್ರನ್ನ ಸಂಪೂರ್ಣವಾಗಿ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡುವಲ್ಲಿ ಇವನು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ದ ಮೋಸ್ಟ್ ಇಂಪಾರ್ಟೆಂಟ್ ಮಿಲಿಟರಿ ಎಕ್ಸ್ಪ್ಲಾಯ್ಟ್ ಆಫ್ ಚಂದ್ರಗುಪ್ತ ಸೆಕೆಂಡ್ was his victory over the western satrapas who ruled over Gujarat, Malwa and Saurashtra. ಈ ಪಶ್ಚಿಮ ಭಾರತದಲ್ಲಿ ಪ್ರಮುಖವಾಗಿ ಗುಜರಾತ್, ಮಾಳ್ವಾ ಮತ್ತು ಸೌರಾಷ್ಟ್ರ ಎನ್ನುವಂಥ ಸ್ಥಳದಲ್ಲಿ ಶಕ
ಸತ್ರಪರು ಎನ್ನುವಂಥ ವಿದೇಶಿ ದಾಳಿಕೋರರು ಅಲ್ಲಿ ಬಹಳಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡುವುದರ ಜೊತೆಗೆ ಭಾರತದಲ್ಲಿ ಸಾಮ್ರಾಜ್ಯಗಳ ಉನ್ನತಿಗೆ ಮಾರಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. It is not worthy that Western satrapas had been ruling for the last 3 centuries, and all the attempts made by the Andhras, Vatakas, Nagas, and Kushanas to defeat them had ended in failures. ಸಾಮಾನ್ಯವಾಗಿ ಈ 3 ಶತಮಾನಗಳ ಕಾಲ ಶಕಸತ್ರಪರು ಎನ್ನುವಂಥವರು ಈ ಒಂದು ಸೌರಾಷ್ಟ್ರದಲ್ಲಿ ಮಾಳ್ವಾ ಎನ್ನುವಂಥ ಗುಜರಾತ್ ಎನ್ನುವಂಥ ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಅವ್ರ ಮೇಲೆ ವಾಕಾಟಕರು, ನಾಗಾಸು, ಕುಶಾಣಾಸು ಯಾರೇ ಪ್ರಯತ್ನವನ್ನು ಪಟ್ಟರು ಅವರಿಂದ ಸೋಲು ಎನ್ನುವಂಥದ್ದನ್ನು ಪಡೆದುಕೊಂಡು ಬರ್ತಾ ಇದ್ರು. ಸಂಪೂರ್ಣವಾಗಿ ಅವರನ್ನು ನಿರ್ನಾಮ ಮಾಡುವಲ್ಲಿ, ಅವರನ್ನು ಮುಕ್ತಾಯಗೊಳಿಸುವಲ್ಲಿ ಯಾರ ಕೈಲೂ ಆಗಿರಲಿಲ್ಲ ಎನ್ನುವಂಥ ಅಂಶ ನಮಗೆ ಗೊತ್ತಿರಬೇಕು. Even Samudragupta maintained cordial relations with the Shakas, but Chandragupta II gave much importance to the conquest of the Shakas ಅಂತ ನಾವು ಕರಿತೀವಿ. ಇಲ್ಲಿ ವಿಶೇಷವಾಗಿ ಸಮುದ್ರಗುಪ್ತ ಎನ್ನುವಂಥ ಒಬ್ಬ ಶ್ರೇಷ್ಠ ಚಕ್ರವರ್ತಿಯೇ ಶಕಸತ್ರಪರೊಂದಿಗೆ ವಿವಾದವನ್ನು ಮಾಡಿಕೊಳ್ಳಾರ್ದೇ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದ. ಬಟ್ 2ನೇ ಚಂದ್ರಗುಪ್ತ ಎನ್ನುವಂಥವನು ಯಾವುದೇ ರೀತಿಯಾಗಿರ್ತಕ್ಕಂಥ ನೋ ಕಾಂಪ್ರಮೈಸ್ ಎನ್ನುವಂಥ ಸಿದ್ಧಾಂತದ ಮೇಲೆ ಅವ್ರ ಮೇಲೆ ಒಂದು ದಾಳಿಯನ್ನು ಮಾಡಲಿಕ್ಕೆ ಸಾಕಾದಷ್ಟು ತಯಾರಿಯನ್ನು ಮಾಡಿಕೊಂಡ. The Saka ruler Rudrasimha II was badly defeated, and his kingdom, which include the territories of Malwa, Gujarat, Saurashtra and Katewar, was annexed to the Gupta Empire. ಇಲ್ಲಿ 2ನೇ ಚಂದ್ರಗುಪ್ತ ಎನ್ನುವಂಥವನು ಬೃಹತ್ ಸೈನ್ಯದೊಂದಿಗೆ ಈ ಒಂದು ಶಕಸತ್ರಪರ ಮೇಲೆ ದಾಳಿಯನ್ನು ಮಾಡ್ತಾನೆ. 2ನೇ ಶಕರ ರಾಜನಾಗಿರ್ತಕ್ಕಂಥ 2ನೇ ರುದ್ರಸಿಂಹನೊಂದಿಗೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಾನೆ. ಅಂತಿಮವಾಗಿ ಶಕರನ್ನು ಸೋಲಿಸ್ತಾನೆ ಮತ್ತು ದಿಗ್ವಿಜಯವನ್ನು ಸಾಧಿಸ್ತಾನೆ. ಇದು ಆತನ ಒಂದು ದಾಳಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಒಂದು ಯಶಸ್ಸು ಅಂತ ನಾವು ಪರಿಗಣಿಸ್ಬೋದು. ದ ಡೇಟ್ ಆಫ್ ವಾರ್ ಮೈಟ್ ಬಿ ಆನ್ 389 ಆರ್ 413 AD ಅಂತ ಕರಿತೀವಿ. ಸಾಮಾನ್ಯವಾಗಿ ಅವ್ರ ಮೇಲೆ ಯುದ್ಧವನ್ನು ಮಾಡಿರ್ತಕ್ಕಂಥ ಇಸ್ವಿಯನ್ನು ನೋಡಿದಾಗ 389 ಇರಬೇಕು ಅಥವಾ 413 ಇರಬೇಕೆನ್ನುವಂಥ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ದ ವಿಕ್ಟೋರಿ ಆಫ್ ಚಂದ್ರಗುಪ್ತ II ಓವರ್ ದ ಶಕಾಸ್ ಆಫ್ ದ ವೆಸ್ಟ್ ಈಸ್ ಆಫ್ ಗ್ರೇಟ್ ಸಿಗ್ನಿಫಿಕೆನ್ಸ್ ಅಂತ ಕರಿತೀವಿ. ಇದು 2ನೇ ಚಂದ್ರಗುಪ್ತನ ಬಹುದೊಡ್ಡ ಒಂದು ಪ್ರಾಮುಖ್ಯತೆಯನ್ನು ಪಡೆಯುವಂಥ ಯುದ್ಧವಾಗಿರುತ್ತೆ. ಹಾಗಾಗಿ ಶಕರ ಮೇಲಿನ ದೊಡ್ಡ ಮಟ್ಟದ ಒಂದು ವಿಕ್ಟೋರಿಯನ್ನು, ಜಯಬೇರಿಯನ್ನು ಬಾರಿಸುವಂಥ ಪ್ರಯತ್ನವನ್ನು 2ನೇ ಚಂದ್ರಗುಪ್ತ ಎನ್ನುವಂಥವನು ಮಾಡ್ತಾನೆ. ಇಟ್ ಎನ್ಹೆನ್ಸ್ಡ್ ದ ಗ್ಲೋರಿ ಆ್ಯಂಡ್ ಸ್ಪ್ಲೆಂಡರ್ಸ್ ಆಫ್ ದ ಗುಪ್ತ ರೂಲ್. ಆಫ್ಟರ್ ದಿಸ್ ಚಂದ್ರಗುಪ್ತ II ಅಡಾಪ್ಟೆಡ್ ದ ಟೈಟಲ್ ಶಿಕಾರಿ ಆರ್ ಡೆಸ್ಟ್ರಾಯರ್ ಆಫ್ ದ ಸಖ ಅಂತ ಕರಿತೀವಿ ನಾವು. ಇಲ್ಲಿ ಯಾವಾಗ ಶಕರನ್ನು ಸೋಲಿಸಿದ ಮೇಲೆ ಅವನಿಗೆ ಶಕರ ನಿರ್ಮೂಲನಕಾರ ಮತ್ತು ಶಿಕಾರಿ ಎನ್ನುವಂಥ ಬಿರುದು ಅಥವಾ ಶಕರ ನಾಶಕ, ಸರ್ವನಾಶಕ ಎನ್ನುವಂಥ ಬಿರುದು ಎನ್ನುವಂಥದ್ದು ಬರುತ್ತೆ. ಹಾಗಾಗಿ ಈತನ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಎನ್ನುವಂಥ ಅಂಶವನ್ನು ವ್ಯಕ್ತಪಡಿಸ್ತಾರೆ. ದ ಎಫೆಕ್ಟ್ ಆಫ್ ಹೀಸ್ ಕನ್ಕ್ವಿಸ್ಟ್, ಈತನ ಒಂದು ದಿಗ್ವಿಜಯದ ಪರಿಣಾಮಗಳೇನು ಅಂತ ನಾವು ನೋಡ್ತಾ ಹೋದರೆ, ಫ್ರಮ್ ಪೊಲಿಟಿಕಲ್ ಆ್ಯಂಡ್ ಎಕಾನಮಿಕ್ ಪಾಯಿಂಟ್ ಆಫ್ ವ್ಯೂ ದ ವಿಕ್ಟೋರೀಸ್ ಆಫ್ ಚಂದ್ರಗುಪ್ತ II ಪ್ರೂವ್ಡ್ ಆಫ್ ಟ್ರಮಂಡಸ್ ಆಫ್ ಇಂಪಾರ್ಟೆನ್ಸ್ ಅಂತ ನಾವು ಕರಿತೀವಿ. ಈ ಒಂದು ವಿದೇಶಿಯರ ಮೇಲಿನ ಒಂದು ದಾಳಿಯಿಂದ ಸಾಕಾದಷ್ಟು ಆ ಒಂದು ರಾಜಕೀಯವಾಗಿ, ಆರ್ಥಿಕವಾಗಿ ದೊಡ್ಡ ಮಟ್ಟದ ಒಂದು ಲಾಭ ಎನ್ನುವಂಥದ್ದು 2ನೇ ಚಂದ್ರಗುಪ್ತನಿಗೆ ಸಿಗ್ತಾ ಹೋಗುತ್ತೆ. ದ In cooperation of Malwa, Gujarat, Saurashtra led to the development of trade and commerce, and wealth of the country was increased. ಇಲ್ಲಿ ಏನಾಗಿತ್ತಂದರೆ, ಯಾವಾಗ ಶಕರನ್ನು ಸಂಪೂರ್ಣವಾಗಿ ದಾಳಿಯನ್ನು ಮಾಡಿ ಅವರನ್ನು ನಾಶ ಮಾಡಿದಾಗ ಇಲ್ಲಿ ಮಾಳ್ವಾ, ಗುಜರಾತ್, ಸೌರಾಷ್ಟ್ರ ಎನ್ನುವಂಥದ್ದು ಸಾಕಾದಷ್ಟು ಅಭಿವೃದ್ಧಿ ಕಾಣುತ್ತೆ. ಅದೆಲ್ಲ ಗುಪ್ತರ ಸಾಮ್ರಾಜ್ಯಕ್ಕೆ ಸೇರುತ್ತೆ. ಇದರಿಂದ ವಿದೇಶಗಳೊಂದಿಗೆ, ಈಜಿಪ್ಟಿನೊಂದಿಗೆ, ಅರಬ್ ರಾಷ್ಟ್ರಗಳೊಂದಿಗೆ, ಅನೇಕ ದೇಶಗಳೊಂದಿಗೆ ಒಂದು ವ್ಯಾಪಾರದ ಸಂಬಂಧದಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಲಿಕ್ಕೆ ಮತ್ತು ಗುಪ್ತರ ಸಾಮ್ರಾಜ್ಯದ ಆರ್ಥಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಕರಿಬೋದು. ದ ಗುಪ್ತ ಎಂಪೈರ್ ಆಲ್ಸೋ ಗೇನ್ಡ್ ದ ಇಂಪಾರ್ಟೆಂಟ್ ಸಿಟೀಸ್ ಲೈಕ್ ಬುರುಚ್, ಉಜ್ಜೈನ್, ಸೋಪಾರಾ, ಇನ್ ವಿಚ್ ಆರ್ಟಿಸನ್ ಕ್ಲಾಸ್ ಗ್ರೇಟ್ಲಿ ಫ್ಲೂರಿಶ್ಡ್ ಅಂತ ನಾವು ಕರಿತೀವಿ. ಯಾವಾಗ ಈ ಒಂದು ಅನೇಕ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಡೆವಲಪ್ಮೆಂಟ್ ಎನ್ನುವಂಥದ್ದು ಉಂಟಾದಾಗ ಇಲ್ಲಿ
ಸಮುದ್ರ ತೀರದ ಒಂದು ಪ್ರದೇಶಗಳಾಗಿರ್ತಕ್ಕಂಥ ಬರೋಚ್ ಎನ್ನುವಂಥದ್ದು, ಉಜ್ಜಯಿನಿ, ಸೋಪಾರ ಎನ್ನುವಂಥವು ಇವೆಲ್ಲ ಏನಾಗ್ತವೆ ಅಂತಂದರೆ ಒಂದು ವ್ಯಾಪಾರದ ಪ್ರಮುಖವಾಗಿರ್ತಕ್ಕಂತಹ ವ್ಯಾಪಾರದ ಸ್ಥಳಗಳಾಗ್ತವೆ. ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧವನ್ನು ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪ್ರದೇಶಗಳಾಗ್ತವೆ. ಹಾಗಾಗಿ ತನ್ನ ಕಾಲದಲ್ಲಿ ಉಜ್ಜಯಿನಿಯನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ದಿ ಎಕ್ಸ್ಟೆಂಟ್ ಆಫ್ ದಿಸ್ ಎಂಪೈರ್, ಈತನ ಒಂದು ಸಾಮ್ರಾಜ್ಯದ ವಿಸ್ತರಣೆ ಎನ್ನುವಂಥದ್ದು ನೋಡಿದಾಗ ದ ಎಂಪೈರ್ ಆಫ್ ದ ಗುಪ್ತಾಸ್ ಎಕ್ಸ್ಟೆಂಡೆಡ್ ಅಪ್ ಟು ಹಿಮಾಲಯಾಸ್ ಇನ್ ದ ನಾರ್ತ್ ಅಂಡ್ ರಿವರ್ ನರ್ಮದಾ ಇನ್ ದ ಸೌತ್. ಇನ್ ದ ಈಸ್ಟ್ ಇಟ್ ಇನ್ಕ್ಲೂಡ್ ದ ಈಸ್ಟರ್ನ್ ಬೆಂಗಾಲ್ ಅಂಡ್ ಗುಜರಾತ್. ಕಾತೆವಾಡ ಫಾರ್ಮಡ್ ಇಟ್ ಇಸ್ ವೆಸ್ಟರ್ನ್ ಲಿಮಿಟ್ ಅಂತ ನಾವು ಕರಿತೀವಿ. ಈತನ ಸಾಮ್ರಾಜ್ಯ ವಿಸ್ತಾರ ಎನ್ನುವಂಥದ್ದು ಉತ್ತರದಲ್ಲಿ ಹಿಮಾಲಯ ಪರ್ವತದಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಪಶ್ಚಿಮದಲ್ಲಿ ಗುಜರಾತಿನ ಖಾತೆವಾಡದವರೆಗೆ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯ ಎನ್ನುವಂಥದ್ದು ಎರಡನೇ ಚಂದ್ರಗುಪ್ತ ಎನ್ನುವಂಥವನು ವಿಸ್ತರಣೆಯನ್ನು ಮಾಡಿದ್ದ ಅಂತ ಅನ್ಬೋದು. ಟೈಟಲ್ ಆಫ್ ದ ಚಂದ್ರಗುಪ್ತ ಸೆಕೆಂಡ್, ಈತನ ಬಿರುದುಗಳೇನು, ಈತನ ಒಂದು ಸಾಧನೆಗೆ ಈತನಿಗೆ ಬಂದಿರತಕ್ಕಂಥ ಒಂದು ಪ್ರಖ್ಯಾತಿಯ ಬಿರುದುಗಳು ಏನು ಅಂತ ನಾವು ನೋಡಿದ್ರೆ, ಇಟ್ ಈಸ್ ಬಿಲೀವ್ಡ್ ದಟ್ ಆಫ್ಟರ್ ಡಿಫೀಟಿಂಗ್ ದ ಶಕಾಸ್ ಆಫ್ ದ ವೆಸ್ಟ್, ಚಂದ್ರಗುಪ್ತ ಸೆಕೆಂಡ್ ಅಸ್ಯೂಮ್ಡ್ ದ ಟೈಟಲ್ ಆಫ್ ಶಿಕಾರಿ ಅಂತ ನಾವು ಕರಿತೀವಿ. ಇಲ್ಲಿ ಯಾವಾಗ ಶಕರನ್ನು ಸಂಪೂರ್ಣವಾಗಿ ಪಶ್ಚಿಮ ಭಾರತದಿಂದ ತೊಲಗಿಸಿ ಅವರನ್ನು ಸಂಪೂರ್ಣವಾಗಿ ಅವ್ರನ್ನ ತೇಜೋವಧೆ ಮಾಡುವಂಥ, ಅವರನ್ನು ನಿರ್ನಾಮ ಮಾಡುವಂಥ ಪ್ರಯತ್ನವನ್ನು ಮಾಡಿದಾಗ ಶಿಕಾರಿ ಅಥವಾ ಶಕಾರಿ ಎನ್ನುವಂಥ ಬಿರುದನ್ನು ಪಡ್ಕೊಳ್ತಾನೆ. ಆಫ್ಟರ್ ದ ಕನ್ಕ್ವಿಸ್ಟ್ ಆಫ್ ಉಜ್ಜಯಿನಿ ಹಿ ಕೆಪ್ಟ್ ಈಸ್ ಟೈಟಲ್ ವಿಕ್ರಮಾದಿತ್ಯ ಇನ್ ಕಮೋರೇಷನ್ಸ್ ಆಫ್ ದಿಸ್ ಲೆಜೆಂಡ್ರಿ ಕಿಂಗ್ ಆಫ್ ಉಜ್ಜಯಿನಿ ಕಾಲ್ಡ್ ವಿಕ್ರಮಾದಿತ್ಯ. ಯಾವಾಗ ಇಲ್ಲಿ ಉಜ್ಜಯಿನಿ ಎನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಂಡು ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸಿದಾಗ ಅವನಿಗೆ ವಿಕ್ರಮಾದಿತ್ಯ ಎನ್ನುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಬಿರುದು ಎನ್ನುವಂಥದ್ದು ಸಿಗುತ್ತೆ. ಇನ್ ಸ್ಪೈಟ್ ಆಫ್ ದಿಸ್ ಈ ಹ್ಯಾಡ್ ಆಲ್ಸೋ ಅಡಾಪ್ಟೆಡ್ ದ ಟೈಟಲ್ ಆಫ್ ದೇವರಾಜ, ದೇವಗುಪ್ತ, ಸಂಘವಿಕ್ರಮ ಆ್ಯಂಡ್ ಸಿಂಗಚಂದ್ರ ಮುಂತಾದ ಬಿರುದುಗಳನ್ನು ಅವನು ಪಡ್ಕೊಂಡಿದ್ದಾನೆ. ಇಲ್ಲಿ ಆತನಿಗೆ ದೇವರಾಜ ಎನ್ನುವಂಥ ಬಿರುದು, ಆತ ದೇವಿಗುಪ್ತ ಎನ್ನುವಂತಹ ಸಮುದ್ರಗುಪ್ತನ ಪತ್ನಿಯ ದೇವಿಗುಪ್ತ ಎನ್ನುವಂಥವಳ ಮಗನಾಗಿದ್ದರಿಂದಾಗಿ ಆತನಿಗೆ ದೇವರಾಜ ಎನ್ನುವಂಥ ಬಿರುದು ಕಿತ್ತು ಅಂತ, ಅಥವಾ ದೇವಗುಪ್ತ ಎನ್ನುವಂಥ ಬಿರುದು ಕಿತ್ತು ಅಂತ ಹೇಳ್ತಾ ಹೋಗ್ತಾರೆ. ಅದೇ ಥರ ಇಲ್ಲಿ ಸಿಂಗ ವಿಕ್ರಮ ಅಂದರೆ ಇವನು ಒಬ್ಬ ಸಿಂಹದ ಥರ ಹೋರಾಟವನ್ನು ಮಾಡ್ತಾ ಇದ್ದ ಅಂತ ಕರೀತಾರೆ. ಮತ್ತು ಸಿಂಗಚಂದ್ರ ಎನ್ನುವಂಥ ಬಿರುದುನು ಇವನಿಗೆ ಕಿತ್ತು ಎನ್ನುವಂಥದ್ದು ಇತಿಹಾಸಕಾರರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಒಟ್ಟಾರೆಯಾಗಿ ಈತನ ಒಂದು ದಿಗ್ವಿಜಯದ ನೀತಿ ಎನ್ನುವಂಥದ್ದು ಗುಪ್ತರ ಸಾಮ್ರಾಜ್ಯದ ಸುವರ್ಣ ಯುಗಕ್ಕೆ ಒಂದು ಮುನ್ನುಡಿಯನ್ನು ಬರೀಲಿಕ್ಕೆ ಒಂದು ಪ್ರೇರೇಪಣೆಯನ್ನು ನೀಡಿತು ಅಂತ ನಾವು ನೋಡ್ತಾ ಹೋಗ್ಬೋದು. ಧನ್ಯವಾದಗಳು.